ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಗನ್ವಿ ಕ್ರಿಯೇಷನ್ಸ್. ನಾನಿವತ್ತು ಸೀರೆ ಕುಚ್ಚು ಹಾಕೋದು ಹೇಗೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಹೆಣ್ಮಕ್ಳಿಗೆ ಸೀರೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲೂ ರೇಷ್ಮೆ ಸೀರೆ ಅಂದರೆ ಎಷ್ಟೇ ಕಾಸ್ಟ್ಲಿ ಆದ್ರೂ ತೊಗೋಬೇಕಂತ ಆಸೆ ಇರುತ್ತೆ. ಸೊ ನಾವು ತೊಗೊತೀವಿ ಕೂಡ. ಆ ಸೀರೆಗೆ ಕುಚ್ಚು ಅನ್ನೋದು ಹಾಕಿದ್ರೇ ಆ ಸೀರೆಗೊಂದು ಮೆರುಗು ಅಲ್ವಾ. ಅದು ಸೀರೆ ಕುಚ್ಚು ಹಾಕಿದ್ರೇ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಆ ಥರ ಕುಚ್ಚನ್ನ ಯಾವ ರೀತಿ ಹಾಕೋದು ಅಂತ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಕುಚ್ಚು ಹಾಕೋದಕ್ಕೆ ಮೇಯ್ನ್ ಈ ಥರ ನೀಡಲ್ ಬೇಕಾಗುತ್ತೆ. ಈ ನೀಡಲ್ಲು ಬೇರೆ ಬೇರೆ ಸೈಜಲ್ಲೇ ಅವೈಲೇಬಲ್ ಇರುತ್ತೆ. ಕುಚ್ಚು ಹಾಕೋದಕ್ಕೆ ಯಾವ ಸೈಜ್ ನೀಡಲ್ ತುಂಬ ಯೂಸ್ ಆಗುತ್ತೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇದ್ರ ಜೊತೆಗೆ ಥ್ರೆಡ್ಸು, ನಮಗೆ ಸ್ಯಾರಿ ಮ್ಯಾಚಿಂಗ್ ಕಲರ್ ಥ್ರೆಡ್ಸ್ ಬೇಕಾಗುತ್ತೆ, ಸಿಲ್ಕ್ ಥ್ರೆಡ್ಸು. ಇವೆಲ್ಲ ಶಾಪಲ್ಲಿ ಸಿಗುತ್ತೆ. ಇದ್ರ ಜೊತೆ ಬೀಡ್ಸು ಅವೆಲ್ಲ ಸಿಗುತ್ತೆ. ಓಕೆನಾ. ಇದು ನೋಡಿ, ಇದು ನಂದೇ ಸೀರೆ. ಈ ಸೀರೆಗೆ ನಾನು ಕುಚ್ಚು ಹಾಕಿಲ್ಲ, ಜಸ್ಟ್ ಬೀಡ್ಸ್ ಯೂಸ್ ಮಾಡಿಕೊಂಡು ಡಿಸೈನ್ ಮಾತ್ರ ಹಾಕಿದ್ದೀನಿ. ಕೆಲವ್ರಿಗೆ ಬೀಡ್ಸ್ ಇಷ್ಟ ಆಗುತ್ತೆ, ಕೆಲವ್ರಿಗೆ ಬೀಡ್ಸ್ ಇಷ್ಟ ಆಗಲ್ಲ. ಸೊ ಈ ಸೀರೆಗೆ ನಾನು ವಿತೌಟ್ ಕುಚ್ಚು ಡಿಸೈನ್ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಇನ್ನೊಂದು ಸೀರೆ. ಇದಕ್ಕೆ ನಾನು ಬೀಡ್ಸ್ ಯೂಸ್ ಮಾಡಿಲ್ಲ. ಸೇಮ್ ಡಿಸೈನೇ ಸ್ವಲ್ಪ ಚೇಂಜ್ ಇದೆ. ಇದಕ್ಕೆ ಬೀಡ್ಸ್ ಯೂಸ್ ಮಾಡಿದ್ರೆ ಜಸ್ಟ್ ಥ್ರೆಡ್ಡಲ್ಲೇ ಡಿಸೈನ್ ಹಾಕಿ ಕುಚ್ಚು ಕಟ್ಕೊಂಡಿದ್ದೀನಿ. ಓಕೆನಾ. ಈ ಥರ ನಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಕಟ್ಬೋದು. ಕಸ್ಟಮರ್ಸ್ ಯಾವ ಥರ ಕೇಳ್ತಾರೆ ಆ ಥರ ಹಾಕ್ಕೊಡ್ಬೋದು. ನಾನು ಸ್ಟಾರ್ಟಿಂಗ್ ಏನು ಸೀರೆ ಕುಚ್ಚು ಹಾಕಲಿಲ್ಲ. ನಾನು ಕಲಿತು ಆಮೇಲೆ ಹಾಕಿದ್ದು. ನಾನು ಯಾವ ರೀತಿ ಕಲಿತೆ ಅಂದರೆ, ಇದು ಉಲ್ಲನ್ನು ನಿಮ್ಗೆ ಗೊತ್ತಿದೆ ಅಲ್ವಾ, ಈ ತೋರಣಗಳು ಚಿಕ್ಕ ಚಿಕ್ಕ ಮ್ಯಾಟ್ಗಳೆಲ್ಲ ಹಾಕ್ತಾರಲ್ಲ, ಅದೇ ಉಲ್ಲನ್ನು. ಈ ಥರ ಉಲ್ಲನ್ನು ಅಂಗಡಿನಲ್ಲಿ ಸಿಗುತ್ತೆ. ನಾವು ತೊಗೊಂಡು ಬಂದು ಅದನ್ನು ನೀಟಾಗಿ ಉಂಡೆ ಕಟ್ಕೋಬೇಕು. ಈ ಥರ ಎಳೆ ಇರುತ್ತೆ, ಅದು ನೀಟಾಗಿ ಉಂಡೆ ಕಟ್ಕೋಬೇಕು. ಹೆಂಗೆ ಅಂದರೆ, ಇದರಲ್ಲಿ ಒಂದೆಳೆ ದಾರ ಎಳ್ಕೊಂಡು ಆ ದಾರನ ನಮ್ಮ ಕೈ ಇರುತ್ತಲ್ಲ, ಕೈಗೆ ಈ ಥರ ಸುತ್ಕೋಬೇಕು. ಸುತ್ಕೊಂಡಾದ್ಮೇಲೆ ನಿಧಾನಕ್ಕೆ ಸುತ್ತ ಅದು ದಪ್ಪ ಉಂಡೆ ಆಗುತ್ತೆ. ನಾನು ಆಲ್ರೆಡಿ ಒಂದು ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ತೋರಿಸ್ತೀನಿ ನೋಡಿ. ಈ ಥರ ಉಂಡೆ ಇರುತ್ತೆ. ಈ ಥರ ಉಂಡೆ ಮಾಡಿ ಇಟ್ಕೊಂಡ್ರೆ ನಿಮಗೆ ಗಂಟಾಗಲ್ಲ, ಅಂದರೆ ಸುಕ್ಕಾಗಲ್ಲ. ನಾವು ಹಾಕ್ಬೇಕಾದ್ರೆ ಸುಕ್ಕಾಗಲ್ಲ, ಆಯಿತಾ. ಇದು ಕ್ರೋಶಾ ನೀಡಲ್ಸು. ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದೆ. ಇದರ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಯಾರಾದರೂ ಬೇಕಾದ್ರೆ ತೊಗೊಳ್ಳಿ. ಇದರಲ್ಲಿ 9 ಸೈಜ್ ಇರುತ್ತೆ ನೀಡಲ್ಸು, ಚಿಕ್ಕದ್ರಿಂದ ದೊಡ್ಡದ್ರವರೆಗೂ ಇರುತ್ತೆ. ಇದು ಉಲ್ಲನ್ ಹಾಕೋದಕ್ಕಂತಲೇ ಇರೋದು. ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜ್ದು ನೀಡಲ್ ತೊಗೊಂಡು ನಾವು ಉಲ್ಲನನ್ನು ಹಾಕೋಬೋದು. ನಾನು ಇದರಲ್ಲಿ ಸೆಕೆಂಡ್ ಒನ್ನು, ಇದು 2.5 mm ಈ ನೀಡಲ್ನ ಯೂಸ್ ಮಾಡಿಕೊಂಡು ನಿಮಗೆ ಉಲ್ಲನ್ನಲ್ಲಿ ಯಾವ ರೀತಿ ಕ್ರೋಶಾ ಹಾಕೋದು ಅಂತ ನಾನು ಹೇಳ್ಕೊಡ್ತೀನಿ. ಈ ಉಲ್ಲನ್ ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ, ನಾವು ಸೀರೆ ಕುಚ್ಚು ಹಾಕಬೇಕಾದ್ರೆ 6 ಎಳೆ ದಾರ ಬೇಕಾಗುತ್ತೆ. 6 ಎಳೆ ದಾರನ ನಾವು ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಉಲ್ಲನ್ ಆದರೆ ಒಂದೇ ದಾರ ಇರುತ್ತೆ, ದಪ್ಪ ಇರುತ್ತೆ. ನಿಮ್ಗೆ ಹಿಡ್ಕೊಂಡು ಕ್ರೋಶಾ ಹಾಕೋದನ್ನ ಪ್ರಾಕ್ಟೀಸ್ ಮಾಡೋಕ್ಕೆ ಈಸಿ ಆಗುತ್ತೆ. ನೋಡಿ, ನೀವು ಒಂದ್ಸರಿ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಕಲಿಯೋರು, ಇವಾಗ ಮನೆಯಲ್ಲಿ ಕಲಿಬೇಕು ಅಂತ ತುಂಬ ಜನಕ್ಕೆ ಆಸೆ ಇರುತ್ತೆ, ಮನೇಲಿರೋ ಹೆಣ್ಮಕ್ಳಿಗೆ. ಅವ್ರಿಗೆ ಯೂಸ್ ಆಗಲಿ ಅಂತ ಅಷ್ಟೇ ಇದನ್ನು ನಾನು ತೋರಿಸ್ತಾ ಇರೋದು. ಇದರ ಸ್ಟಾರ್ಟಿಂಗೆ ನಾನು ಸೀರೆ ಕುಚ್ಚು ಹಾಕೊಂಡೇ ತೋರಿಸ್ಬಿಡ್ತಾ ಇದ್ದೆ. ಇದು ಸ್ವಲ್ಪ ಯೂಸ್ ಆಗುತ್ತೆ ಅನ್ನೋದಕ್ಕೆ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಇದನ್ನು ಜೀರ್ಗುಣಿಕೆ ಹಾಕೋತೀವಲ್ಲ, ಆ ಥರ ಜೀರ್ಗುಣಿಕೆ ಥರ ನಾಟ್ ಹಾಕೋಬೇಕು. ಅದಾದಮೇಲೆ ಕ್ರೋಶಾ ಕಡ್ಡಿ ಇರುತ್ತಲ್ಲ, 2.5 mm ಕ್ರೋಶಾ ನೀಡಲ್ ತೊಗೊಂಡಿದ್ದೀವಲ್ಲ, ಅದನ್ನು ಆ ನಾಟ್ ಒಳಗಡೆ, ಅಂದರೆ ಆ ಚೈನ್ ಒಳಗಡೆ ಹಾಕ್ಕೊಂಡು, ಲೆಂತಿ ದಾರ ಇರುತ್ತಲ್ಲ, ಆ ಲೆಂತಿ ದಾರನ ಲೆಫ್ಟ್ ಹ್ಯಾಂಡ್ನ ತೋರ್ಬೇಳಿರುತ್ತಲ್ಲ ಅದಕ್ಕೆ ಸುತ್ಕೋಬೇಕು. ಓಕೆನಾ. ಸುತ್ಕೊಂಡು ಹೆಬ್ಬೆಟ್ಟು ಮತ್ತು ಮಿಡಲ್ ಫಿಂಗರ್ನಿಂದ ಆ ಲಾಕ್ ಏನು ಮಾಡ್ತಾರೆ ಅದನ್ನು ಹೋಲ್ಡ್ ಮಾಡಬೇಕು. ನೆಕ್ಸ್ಟು ಕ್ರೋಶದ ನೀಡಲ್ ಮೂತಿ ಇರುತ್ತೆ ಅಲ್ಲ, ಆ ಮೂತಿಯಿಂದ ದಾರದ ಕೆಳಗಡೆ ಹೋಗಿ ದಾರನ ಎಳ್ಕೊಂಡು ಆ ಲಾಕ್ ಒಳಗಡೆ ಎಳ್ಕೋಬೇಕು. ಮತ್ತೆ ತೋರಿಸ್ತೀನಿ ನೋಡಿ. ಲಾಕ್ ಒಳಗಡೆ ಇರೋದ್ರಿಂದ ನೀಡಲ್ನ ಹಾಕಿ ದಾರದ ಕೆಳಗಡೆಯಿಂದ ದಾರ ಎಳ್ಕೊಂಡು ನಿಧಾನಕ್ಕೆ ಆ ಚೈನ್ ಒಳಗಡೆ ಎಳ್ಕೋಬೇಕು. ಮತ್ತು ಅದೇ ಥರನೇ ಪ್ರಾಕ್ಟೀಸ್ ಮಾಡಿ, ಆಯಿತಾ. ಇದನ್ನು ನೀವು ಆದಷ್ಟು 2-3 ಡೇಸ್ ಪ್ರಾಕ್ಟೀಸ್ ಮಾಡಬೇಕು, ಆವಾಗ ಚೆನ್ನಾಗಿ ನಿಮಗೆ ಬರುತ್ತೆ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಲೂಸು ಆ ಥರ ಎಲ್ಲ ಬರುತ್ತೆ. ಚಿಂತೆ ಮಾಡಬೇಡಿ, ಪ್ರಾಕ್ಟೀಸ್ ಮಾಡಬೇಕಾದ್ರೆ ಅದೆಲ್ಲ ಕಾಮನ್ನು, ಆಯಿತಾ. ಈ ಥರ ಪ್ರಾಕ್ಟೀಸ್ ಮಾಡಿ. ಇದಾದಮೇಲೆ ಇನ್ನೊಂದು ಏನಂತಂದರೆ, ನೀವು ಚೈನ್ ಹಾಕಬೇಕಾದ್ರೆ ನೀಡಲ್ ಮೂತಿನ ಆ ಲಾಕ್ ಇರುತ್ತಲ್ಲ ಅದೇ ಕಡೆನೇ ತಿರುಗಿಸ್ಕೊಂಡು ಹಾಕಬೇಕು. ಇಲ್ಲಾಂದರೆ ಲಾಕ್ ನೀಟಾಗಿ ನಿಮಗೆ ದಾರ ಎಳ್ಕೊಳ್ಳೋದಕ್ಕಾಗಲ್ಲ, ನಿಮಗೆ ಕಷ್ಟ ಆಗುತ್ತೆ ಆವಾಗ. ನೋಡಿ, ಈ ಥರ ಹಿಂಗೆ ಹಾಕಿ ನಿಧಾನಕ್ಕೆ ಎಳ್ಕೋಬೇಕು. ಈ ಥರ ಎಳ್ಕೊಂಡ್ರೇ ನಿಮಗೆ ನೀಟಾಗಿ ಬರೋದು. ಇಲ್ಲಾಂದರೆ ನೋಡಿ ಈ ಥರ ಆಗಿಬಿಡುತ್ತೆ. ಸೊ ಲಾಕ್ ಯಾವ ಸೈಡ್ ಇರುತ್ತೋ ಅದೇ ಸೈಡನ್ನೇ ನಿಧಾನಕ್ಕೆ ನೀಡಲ್ನ ಟರ್ನ್ ಮಾಡಿಕೊಂಡು ಎಳ್ಕೊಬೇಕು. ಓಕೆನಾ. ಮತ್ತು ಈ ನೀಡಲ್ನ 2 ಟೈಪ್ಸ್ ಇಟ್ಕೋತಾರೆ. ನಾನು ಇವಾಗ ಇಟ್ಕೊಂಡು ಹಾಕ್ತಿದ್ದೀನಲ್ಲ, ಇದು ಒಂದು ಟೈಪು. ಇನ್ನೊಂದು ಟೈಪ್ ಯಾವ ಥರ ಅಂತಂದರೆ, ನಾವು ಬರೆಯೋ ಪೆನ್ ಇಟ್ಕೋತೀವಲ್ಲ ನೋಡಿ, ಈ ಥರ. ಓಕೆನಾ. ನಿಮಗೆ ಯಾವ್ದು ಅನುಕೂಲ ಆಗುತ್ತೆ, ನಿಮ್ಗೆ ಯಾವ್ದು ಈಸಿ ಅನಿಸುತ್ತೆ ಆ ಮೆಥಡಲ್ಲಿ ನೀವು ಹಿಡ್ಕೊಂಡು ಹಾಕಿ. ನನಗೆ ಇದು ಅಷ್ಟೊಂದು ಕಂಫರ್ಟಬಲ್ ಅನಿಸಲ್ಲ. ನಾನು ಯಾವಾಗಲೂ ಇದೇ ಥರನೇ ಹಾಕೋದು. ಇದು ನನಗೆ ತುಂಬ ಈಸಿ ಅನಿಸುತ್ತೆ.
ಮತ್ತು ಫಾಸ್ಟಾಗೂ ಕೂಡ ನಾನು ಹಾಕ್ಕೊಂಡು ಹೋಗ್ತೀನಿ ಆಯಿತಾ. ನಿಮ್ಗೆ ಯಾವುದು ಈಸಿ ಅನಿಸುತ್ತೆ ಅದನ್ನು ಮಾಡಿ. ಮತ್ತು ಕೈ ಆಡಿಸೋದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಮುಂಗೈಯೇ ತುಂಬ ನೋವು ಬರೋದು, ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಕುಚ್ಚು ಹಾಕ್ಬೋದು. ಚೈನ್ ಹಾಕೋದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇದಾದಮೇಲೆ ಈ ನೆಕ್ಸ್ಟ್ ಸ್ಟೆಪ್ ಹೆಂಗೆ ಅಂತಂದರೆ ಹಾಫ್ ಕ್ರೋಶೆ ಅಂತ ಹಾಕ್ತೀವಿ. ಸೀರೆ ಕುಚ್ಚು ಹಾಕ್ಬೇಕಾದ್ರೆ ಹಾಫ್ ಕ್ರೋಶೆ, ಡಬಲ್ ಕ್ರೋಶೆ ಕಂಬಗಳು, ತ್ರಿಬಲ್ ಕ್ರೋಶೆ ಕಂಬಗಳು ಈ ಥರ ಹಾಕ್ತೀವಿ. ಸೊ ಫಸ್ಟ್ ಇದರಲ್ಲಿ ನಾನು ಹಾಫ್ ಕ್ರೋಶೆ ಹಾಕೋದು ಹೇಗೆ ಅಂತ ಹೇಳ್ತೀನಿ. ಈಗ ಆಲ್ರೆಡಿ ನೀಡಲ್ ಮೇಲೆ ಒಂದು ದಾರ ಇದೆ. ಸೊ ಮತ್ತೆ ನಾವು ಪಕ್ಕದಲ್ಲಿ ಚೈನ್ ಇರುತ್ತೆ ನೋಡಿ, ಆ ಚೈನ್ ಒಳಗಡೆ ನೀಡಲ್ನ ತೋರಿಸ್ಕೋತೀವಿ. ನಂತರ ದಾರದ ಕೆಳಗಡೆ ನೀಡಲ್ನ ತೊಗೊಂಡು ಆ ನೀಡಲ್ ಸಹಾಯದಿಂದ ಮತ್ತೆ ದಾರ ಎಳ್ಕೊತೀವಿ. ಆವಾಗ ನೀಡಲ್ ಮೇಲೆ 2 ದಾರ ಆಗುತ್ತೆ. ಮತ್ತೆ ದಾರನ ಎಳ್ಕೊಂಡಾಗ ಆ 2 ದಾರದೊಳಗಡೆ ಈ ದಾರನ ಎಳ್ಕೋಬೇಕು. ಆವಾಗ 1 ದಾರ ಆಗುತ್ತೆ ಮತ್ತೆ ನೀಡಲ್ ಮೇಲೆ. ನೋಡಿ ಮತ್ತೆ ತೋರಿಸ್ತೀನಿ. ನೀಡಲ್ನ ಚೈನ್ ಏನಿದೆ, ನಾವು ಚೈನ್ ಹಾಕಿರ್ತೀವಲ್ಲ, ಪಕ್ಕ ಚೈನ್ಗಳಿರುತ್ತೆ. ಸೊ ಆ ನೀಡಲ್ನ ಚೈನ್ ಒಳಗಡೆ ತೋರಿಸಿ ನಿಧಾನಕ್ಕೆ ತೋರಿಸ್ಕೊಳ್ಳಿ. ಯಾಕಂದರೆ ಕೆಲವು ಸರಿ ನಾವು ಟೈಟಾಗಿ ಹಾಕಿರ್ತೀವಿ, ಸೊ ತೋರ್ಸೋಕ್ಕೆ ಕಷ್ಟ ಆಗುತ್ತೆ ಆಯಿತಾ. ನಿಧಾನಕ್ಕೆ ತೋರಿಸ್ಕೊಂಡು ದಾರ ಎಳ್ಕೊಳ್ಳಿ. 2 ದಾರ ಆಗುತ್ತೆ. ಮತ್ತು ನೀಡಲ್ ಸಹಾಯದಿಂದ ದಾರನ ಎಳ್ಕೊಂಡು ಆ 2 ದಾರನ 1 ದಾರ ಮಾಡ್ಕೊಬೇಕು. ನೋಡಿ ನಾನು ಯಾವ ಥರ ಹಾಕ್ತಿದ್ದೀನಿ ಆ ಥರ ನಿಧಾನಕ್ಕೆ ನೀವು ಟ್ರೈ ಮಾಡಿ. ಸೊ ಇದನ್ನು 2 ಡೇಸ್, ಫಸ್ಟು ಚೈನ್ ಹಾಕೋದನ್ನ ಒಂದು 2 ಡೇಸ್ ಪ್ರಾಕ್ಟೀಸ್ ಮಾಡಿ. ನಂತರ ಈ ಹಾಫ್ ಕ್ರೋಶೆ ಹಾಕೋದನ್ನ 2 ಡೇಸ್ ಪ್ರಾಕ್ಟೀಸ್ ಮಾಡಿ. ನಿಮಗೆ ಅದು ಪ್ರಾಕ್ಟೀಸ್ ಮಾಡ್ತಾ ಈಸಿಯಾಗಿ ಬರುತ್ತೆ. ನಿಮಗೆ ಉಲ್ಲನ್ನಿಂದ ಪ್ರಾಕ್ಟೀಸ್ ಮಾಡೋದು ತುಂಬ ಈಸಿ, ಥ್ರೆಡ್ಗಿಂತ ಉಲ್ಲನಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಈಸಿಯಾಗಿ ಬೇಗ ಕಲಿಬೋದು. ನೋಡಿ ಈ ಥರ ಪ್ರಾಕ್ಟೀಸ್ ಮಾಡಿ. ಇದು ಹಾಫ್ ಕ್ರೋಶೆ ಅಂತ ಹೇಳ್ತೀವಿ. ಚೈನ್ ಒಳಗಡೆ ನೀಡಲ್ನ ತೋರಿಸಿ ದಾರನ ಎಳ್ಕೊಂಡು ಮತ್ತು ಆ 2 ದಾರನ 1 ದಾರ ಮಾಡಬೇಕು. ಓಕೆನಾ. ಈ ಥರ 2 ಡೇಸ್ ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ಬಂದುಬಿಡುತ್ತೆ, ಟೆನ್ಷನ್ನೇ ತೊಗೋಬೇಕಾಗಿಲ್ಲ. ನಂತರ ಇದಾದಮೇಲೆ ಮತ್ತೆ ಚೈನ್ ಹಾಕ್ಕೊಳ್ಳಿ. ಓಕೆನಾ. ಚೈನ್ ಹಾಕ್ಕೊಂಡು ಇವಾಗ ಹಾಫ್ ಕ್ರೋಶೆ ಆಯಿತು. ಡಬಲ್ ಕ್ರೋಶೆ ಯಾವ ರೀತಿ ಮಾಡೋದು ಅಂತ ನಾನು ಹೇಳ್ತೀನಿ. ಮತ್ತು ನೀವು ಚೈನ್ ಹಾಕ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಡೇ ಪ್ರಾಕ್ಟೀಸ್ ಮಾಡ್ತೀರಾ ಅಂದರೆ ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ದಾರ ಇರುತ್ತೆ, ಮತ್ತು ದಾರ ಸುತ್ಕೊಳ್ಳಿ. ಮತ್ತು ಚೈನ್ ಲಿಂಕ್ ಒಳಗಡೆಯಿಂದ ನೀಡಲ್ನ ತೋರಿಸಿ ಅಲ್ಲಿಂದ ಇನ್ನೊಂದ್ಸರಿ ದಾರ ತಗೊಳ್ಳಿ. ಆಗ ನೀಡಲ್ ಮೇಲೆ 3 ದಾರ ಆಗುತ್ತೆ. ಓಕೆನಾ. ಮತ್ತೆ ನೀಡಲ್ ಸಹಾಯದಿಂದ ದಾರ ತಗೊಂಡು ಆ 3 ದಾರನ 1 ಮಾಡಬೇಕು. 3 ದಾರದೊಳಗಡೆ ಆ ದಾರನ ಎಳ್ಕೊಂಡಾಗ 1 ದಾರ ಆಗುತ್ತೆ. ಸೊ ಮತ್ತೆ ಇವಾಗ ದಾರನ ಸುತ್ಕೊಳ್ಳಿ. ಚೈನ್ ಒಳಗಡೆಯಿಂದ ನೀಡಲ್ ಹಾಕಿ ಮತ್ತು ದಾರನ ಎಳ್ಕೊಳ್ಳಿ. ಆವಾಗ ನೀಡಲ್ ಮೇಲೆ 3 ದಾರ ಆಗುತ್ತೆ. ಮತ್ತೆ ನೀಡಲ್ ಸಹಾಯದಿಂದ ದಾರನ ಎಳ್ಕೊಂಡು ಆ 3 ದಾರದೊಳಗಡೆಯಿಂದ ಈ ದಾರನ ಎಳ್ಕೊಂಡಾಗ 1 ದಾರ ಆಗುತ್ತೆ. ಇದು ಡಬಲ್ ಕ್ರೋಶೆ. ಫಸ್ಟು ನೀವು ಚೈನ್ ಪ್ರಾಕ್ಟೀಸ್ ಮಾಡಬೇಕು, ನಂತರ ಹಾಫ್ ಕ್ರೋಶೆ ಪ್ರಾಕ್ಟೀಸ್ ಮಾಡಬೇಕು, ನಂತರ ಇದು ಡಬಲ್ ಕ್ರೋಶೆ. ಓಕೆನಾ. ಎಲ್ಲ 2 ಡೇಸ್ ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ಕಲಿಬೋದು ನೀವು. ಓಕೆನಾ. ಮತ್ತು ನೋಡಿ ಯಾವ ಥರ ಹಾಕೋದು ಅಂತ ಮತ್ತೆ ತೋರಿಸ್ತೀನಿ. ಚೈನ್ ಲಿಂಕ್ ಅನ್ನೋದು ನೀವು ಕಲಿಬೇಕಾದ್ರೆ ಸ್ವಲ್ಪ ಲೂಸಾಗಿ ಹಾಕ್ಕೊಳ್ಳಿ, ಯಾಕಂದರೆ ಈಸಿಯಾಗಿ ಕಲಿಬೋದು. ಟೈಟ್ ಆಗಿಬಿಟ್ರೆ ತೂರ್ಸೋದಕ್ಕೆ ಕಷ್ಟ ಆಗಿಬಿಡುತ್ತೆ. ನೀರನ್ನು ತೂರಿಸಿ ಎಳೆಯೋದು ಮಾಡಬೇಕಲ್ಲ, ಅದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ಚೈನ್ನ ಸ್ವಲ್ಪ ಲೂಸಾಗಿ ಹಾಕ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಅಂತ ಅಷ್ಟೆ. ಇದನ್ನು 2 ಡೇಸ್ ಪ್ರಾಕ್ಟೀಸ್ ಮಾಡಿ. ನಂತರ ಇದಾದಮೇಲೆ ಹಾಫ್ ಕ್ರೋಶೆ ಕಂಬಗಳು ಯಾವ ರೀತಿ ಹಾಕೋದು, ಮೇಯ್ನು ಸೀರೆ ಕುಚ್ಚು ಹಾಕೋದಕ್ಕೆ ಅದೇ ಮೇಯ್ನ್ ಇರೋದು, ಕಂಬಗಳು ಹಾಕೋದೇ ಮೇಯ್ನ್ ಇರೋದು. ಸೊ ಅದು ಯಾವ ರೀತಿ ಅನ್ನೋದನ್ನ ನಾನು ತೋರಿಸ್ತೀನಿ. ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಆಯಿತಾ. ಡಬಲ್ ಕ್ರೋಶೆ ಕಂಬಕ್ಕೆ ಯಾವ ರೀತಿ ಅಂದರೆ ಡಬಲ್ ಕ್ರೋಶೆ ಯಾವ ರೀತಿ ಹಾಕ್ತೀವೋ ಅದೇ ಥರ, ಬಟ್ ಡಬಲ್ ಕ್ರೋಶೆನಲ್ಲಿ 3 ದಾರನ ಒಂದೇ ಸರಿ ನಾವು ದಾರ ಎಳ್ಕೊಂಡು 1 ದಾರ ಮಾಡ್ಕೋತೀವಿ. ಬಟ್ ಇದರಲ್ಲಿ ಆ ಥರ ಅಲ್ಲ. ಈಗ ನೋಡಿ ನೀಡಲ್ ಮೇಲೆ ದಾರ ಇದೆ, ಮತ್ತು ನೀಡಲ್ ಸಹಾಯದಿಂದ ದಾರನ ಸುತ್ತಕೊಂಡು ಚೈನ್ ಲಿಂಕ್ ಇದೆಯಲ್ಲ ಅದರೊಳಗಡೆಯಿಂದ ನೀಡಲ್ನ ತೋರಿಸ್ತೀವಿ. ಹಾಫ್ ಕ್ರೋಶೆಗೆ ಹೆಂಗೆ ಮಾಡ್ತೀವೋ ಅದೇ ಥರನೇ. ಸೊ ಆವಾಗ 3 ದಾರ ಆಗುತ್ತೆ. ಓಕೆನಾ. ಹಾಫ್ ಕ್ರೋಶೆನಲ್ಲಿ 3 ದಾರನ 1 ದಾರ ಮಾಡಿದ್ವಿ, ಬಟ್ ಇಲ್ಲಿ 2 ದಾರನ ಒಂದು ಸರಿ ಮಾಡಿದಾಗ ಮತ್ತೆ 2 ದಾರ ಆಗುತ್ತೆ. ಮತ್ತೆ ದಾರ ಎಳ್ಕೊಂಡು ಆ 2 ದಾರನ 1 ದಾರ ಮಾಡ್ಕೋಬೇಕು. ಮತ್ತೆ ತೋರಿಸ್ತೀನಿ ನೋಡಿ. ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. ನಿಧಾನಕ್ಕೆ ಚೈನ್ ಒಳಗಡೆಯಿಂದ ದಾರನ ಎಳ್ಕೊಳ್ಳಿ ಆಯಿತಾ. ಚೈನ್ ಒಳಗಡೆಯಿಂದ ತೋರಿಸಿ ದಾರನ ಎಳ್ಕೊಳ್ಳಿ. ಆವಾಗ ಚೈನ್ ನೀಡಲ್ ಮೇಲೆ 3 ದಾರ ಆಗುತ್ತೆ. ಮತ್ತು ನೀಡಲ್ ಸಹಾಯದಿಂದ ದಾರನ ಎಳ್ಕೊಂಡು 2 ದಾರ ಬಿಟ್ಟು ಆ ದಾರ ಎಳ್ಕೊಬೇಕು, ಮತ್ತೆ 2 ದಾರ ಆಗುತ್ತೆ. ಮತ್ತು ಇನ್ನೊಂದ್ಸರಿ ನೀಡಲ್ ಸಹಾಯದಿಂದ ದಾರ ಎಳ್ಕೊಂಡು 1 ದಾರ ಮಾಡ್ಕೋಬೇಕು. ಕನ್ಫ್ಯೂಷನ್ ಮಾಡ್ಕೋಬೇಡಿ. ಕಲಿಯೋದನ್ನು ನಿಧಾನಕ್ಕೆ ಕಲೀರಿ. ನಾವು ಬೇಗ ಹಾಕ್ಬಿಡ್ಬೇಕು ಅಂತ ಅರ್ಜೆಂಟ್ ಮಾಡಿದ್ರೆ ಯಾವುದು ನೀಟಾಗಿ ಕಲಿಯೋದಕ್ಕಾಗಲ್ಲ ಆಯಿತಾ. ನಿಧಾನಕ್ಕೆ ಕಲ್ತ್ರೇ ಅದು ನಮ್ಮ ತಲೆಯಲ್ಲೂ ಉಳಿಯುತ್ತೆ. ಮುಂದಿನ ಜನ್ರೇಷನ್ಗೂ ನಾವು ಏನಾದರೂ ಹೇಳ್ಕೊಡ್ಬೇಕು ಅಂದರೆ ಅದು ಯೂಸ್ ಆಗುತ್ತೆ. ಈ ವಿಡಿಯೋದಲ್ಲಿ ನಿಮಗೇನಾದರೂ ಅರ್ಥ ಆಗಲಿಲ್ಲ ಅಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆನ ಹೇಳಿ. ನಾನು ಬೇರೆ ವಿಡಿಯೋದಲ್ಲಿ ಒಂದೊಂದೇ ಸ್ಟೆಪ್ನ ಯಾವ ರೀತಿ ಹಾಕೋದು ಅಂತ ನಾನು ತೋರಿಸ್ಕೊಡ್ತೀನಿ ಆಯಿತಾ.
ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.